ವಾರಾಹಿ ವೀಕ್ಷಕರಿಗೆ ಸ್ವಾಗತ. ಶನಿವಾರ ಬೆಳಗ್ಗೆ 9 ಗಂಟೆಯಲ್ಲಿ ಚಿಂತಾಮಣಿಯಿಂದ ಬೆಂಗಳೂರಿಗೆ ಕಸಾಯಿಖಾನೆಗೆ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದ ಟಾಟಾ ಎಸ್ 2 ವಾಹನಗಳನ್ನು ಪೊಲೀಸರಿಗೆ ಮಾಹಿತಿ ನೀಡಿ ಪೊಲೀಸರ ಜೊತೆಯಲ್ಲಿ ಗೋವುಗಳನ್ನು ರಕ್ಷಿಸಿದ ಗೋರಕ್ಷಕರು. ಚಿಂತಾಮಣಿ ನಗರವಾಸಿ ಭರತ್ ನೀಡಿದ ದೂರಿನನ್ವಯ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪರಾಧ ಸಂಖ್ಯೆ 441/2025 ಆಗಿದ್ದು, ಕರ್ನಾಟಕ ಪ್ರಿವೆನ್ಷನ್ ಆಫ್ ಕೌ ಸ್ಲಾಗೇಟರ್ ಮತ್ತು ಕ್ಯಾಟಲ್ ಪ್ರಿವೆನ್ಷನ್ ಆಕ್ಟ್ 2020 U/S 8-11, ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ 1988 U/S 177-192 ಎಂದು ವರದಿಯಾಗಿದೆ. ಏನು ಚಿಂತಾಮಣಿಯಲ್ಲಿ ದನಗಳ ಸಂತೆ ರೈತರಿಗೋಸ್ಕರ ಭಾನುವಾರ ಸಂತೆ ನಡೆಯುತ್ತದೆ, ಹೌದು. ಆದರೆ ಈ ದಲ್ಲಾಳಿಗಳಿಗೋಸ್ಕರ ಹಾಗೂ ಕಸಾಯಿಖಾನೆಗಳಿಗೋಸ್ಕರನೇ ಶನಿವಾರ ಸಂತೆ ನಡೆಸಲಾಗುತ್ತದೆ. ಅದರ ಹೆಸರೇ ಕಸಾಯಿ ಸಂತೆ ಎಂದು ಹೇಳುತ್ತಾರೆ. ಚಿಂತಾಮಣಿಯ ಕೆಲ ಆಸಾಮಿಗಳು ದುಡ್ಡಿನ ಆಸೆಗೆ ಕಸಾಯಿಖಾನೆಗಳಿಗೆ ಗೋವುಗಳನ್ನು ಮಾರಾಟ ಮಾಡುತ್ತಾರೆ. ಇನ್ನು ಕಸಾಯಿಗೆ ಮಾರಾಟ ಮಾಡಬೇಕಾದರೆ ಡಾಕ್ಟರ್ ಸರ್ಟಿಫಿಕೇಟ್ ಬೇಕು. ಆದರೆ ಆ ಸಂತೆಯಲ್ಲಿ ಯಾರೇ ಪಶು ಚಿಕಿತ್ಸಕರು ಇಲ್ಲ, ಪಶುಸಂಗೋಪನಾ ಇಲಾಖೆಯವರು ಇಲ್ಲ, ದನಗಳ ಕುಡಿಯಲು ನೀರಿನ ವ್ಯವಸ್ಥೆ ಇಲ್ಲ, ಮೇವು ವ್ಯವಸ್ಥೆ ಇಲ್ಲ. ಅಲ್ಲಿ ಸಂತೆ ನಡೆಸುವವರು ಗಾಡಿಗೆ ಇಂತಿಷ್ಟು ಹಣ ಎಂದು ಟೋಕನ್ ಕೊಟ್ಟು ಹಣ ಪಡೆಯುತ್ತಾರೆ. ಇದು ನಗರಸಭೆಗೆ ಸೇರಿದ್ದು, ನಗರಸಭೆ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಹಾಗೂ ಗೋರಕ್ಷಕರ ಪ್ರಶ್ನೆಯಾಗಿದೆ. ದಿನ ಶನಿವಾರ ಬೆಳಗ್ಗೆ 8-8:30 ಸಮಯದಲ್ಲಿ ಒಂದು 2 ಟಾಟಾ ಎಸ್ ಗಾಡಿಗಳಲ್ಲಿ ಹಸುಗಳನ್ನು ತುಂಬ್ಕೊಂಡು ಬರ್ತಾ ಇರ್ತಾರೆ ಕಾಣಿಸ್ತು ನಮಗೆ. ಬಂತು, ನಾವು ಬರ್ತಾಯಿದ್ವಿ, ಅಲ್ಲಿ ನಿಲ್ಲಿಸಿದ್ರು, ಈ ಮಸ್ತೇನಹಳ್ಳಿ ಹತ್ರ ನಿಲ್ಲಿಸಿದ್ರು. ನಮ್ಮ ರವಿ ಅವರು ಅಲ್ಲಿ ಏನಿದು ಇಲ್ಲಿ ನಿಲ್ಲಿಸಿದ್ರಾ ಯಾಕೆ ಅಂತ ಕೇಳಿದಾಗ ಈ ಥರ ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇದ್ವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ರವಿ ಅವರೆಲ್ಲ ನಮ್ಗೆ ಫೋನ್ ಮಾಡಿ ಈ ಥರ ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಪೊಲೀಸ್ಗೊಂದು ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ರು. ನಾವು ಅದನ್ನು 112ಗೆ ಫೋನ್ ಮಾಡಿ ಮತ್ತು ಅಲ್ಲಿಂದ ಪೊಲೀಸರು ನಮಗೆ ಆಯಿತು ನೀವು ಮಾತಾಡ್ತೀರಿ, ನಾವು ಬರ್ತೀವಿ ಅಂದರು. ಮತ್ತು ನಾವು ಜೊತೆಯಲ್ಲಿ ಪೆಟ್ರೋಲ್ ಗಾಡಿ ಬಂದು ಅಲ್ಲಿಂದ ನಾವು ಬಂದು ರವಿ ಅವ್ರ ಹತ್ರ ಜೊತೆಗೆ ಸೇರಿಕೊಂಡು ಏನು ಅಂತ ಹೇಳಿದಾಗ ಪೊಲೀಸರ ಸಮ್ಮುಖದಲ್ಲೇ ಅವರೆಲ್ಲ ಚೆಕ್ ಮಾಡಿದಾಗ ಒಂದು ಟಾಟಾ ಎಸ್ ಗಾಡಿಯಲ್ಲಿ 7 ಹಸುಗಳನ್ನ ಹಾಕ್ಕೊಂಡಿದ್ರು. ಇನ್ನೊಂದು ಟಾಟಾ ಎಸ್ ಗಾಡಿಯಲ್ಲಿ 3 ಹಸುಗಳನ್ನ ಹಾಕ್ಕೊಂಡಿದ್ರು. ಅದರ ಇವೆಲ್ಲ ನೋಡಿದಾಗ ನಮಗೆ ಹೊಟ್ಟೆಯಲ್ಲಿರೋ ಕರಳು ಸಿಕ್ಕೊಂಬಂತು. ಏನಿವಾಗ ಸರ್ಕಾರಗಳು ಆ್ಯಕ್ಟ್ ತಂದಿದ್ದಾವೆ, ಏನು ಹೇಳಿ ಗೋಹತ್ಯೆ ನಿಷೇಧ ಕಾನೂನು ತಂದಿದೆ. ಇದು ಚಾಲನೆಯಲ್ಲಿದ್ದರೂ ಕೂಡ ಈ ಥರ ಯಥೇಚ್ಛವಾಗಿ ವಾರ ಶನಿವಾರ ಭಾನುವಾರ ಕಸಾಯಿಖಾನೆಗಳಿಗೆ ಬೆಂಗಳೂರಿಗೆ ಚಿಂತಾಮಣಿಯಿಂದ ಯಥೇಚ್ಛವಾಗಿ ಹೋಗ್ತಾ ಇದ್ದಾವೆ. ಹೆಂಗಿಲ್ಲ ಅಂದ್ರೂ ಒಂದು 500ರಿಂದ 1000ವರೆಗೂ ಶನಿವಾರ ಭಾನುವಾರ ಸಂತೆಯಲ್ಲಿ ಹೋಗ್ತಾ ಇದ್ದಾವೆ. ಈ ಮೂಲಕ ತಿಳಿಸ್ತಾ ಇದ್ದೀವಿ, ಕಾನೂನಿದೆ, ಕಾನೂನು ಅದ್ರ ಕೆಲಸ ಮಾಡ್ತದೆ. 5 ವರ್ಷ ಜೈಲು ಶಿಕ್ಷೆ ಇರುತ್ತೆ ಈ ತಪ್ಪು ಮಾಡಿದವ್ರಿಗೆ. ಆದ್ದರಿಂದ ಹೇಳ್ತಾ ಇದ್ದೀವಿ, ಈ ಕೂಡಲೇ ಇವೆಲ್ಲ ಕಸಾಯಿಖಾನೆಗೆ ಅಕ್ರಮವಾಗಿ ಗೋವನ್ನು ಸಾಗಿಸುವ ಇವೆಲ್ಲ ಇವತ್ತಿಂದ ನಿಲ್ಲಿಸ್ಬಿಡಿ. ಇಷ್ಟು ದಿನ ಏನು ಮಾಡ್ಕೊಂಡಿದ್ರೆ ಬಿಟ್ಬಿಡಿ. ಕಾನೂನು ತುಂಬ ಸ್ಟ್ರಾಂಗ್ ಆಗಿದೆ, ಒತ್ತಾಯಪೂರ್ವಕ ಹೇಳ್ತಾ ಇದ್ವಿ, ಇದು ಮುಂದೆ ಹೋಗೋಕ್ಕೆ ಬಿಡಬೇಡಿ. ಈಗ ಎಲ್ರಿಗೂ ಒಂದು ಅರಿವಿನ ಮೂಡಿಸುವಂಥ ಕಾರ್ಯಕ್ರಮ ಅಂತ ಅಂದ್ಕೊಬಿಟ್ರೆ ಇದನ್ನು ನಿಜ ಹೇಳಬೇಕು ಅಂತಂದರೆ ಕಾನೂನು ಬಂದು 2021ರಲ್ಲಿ ಕಾನೂನು ಬಂದಿದೆ. ಚಿಂತಾಮಣಿ ಸುತ್ತಮುತ್ತ ಬಹಳಷ್ಟು ಕಸಾಯಿಖಾನೆಗಳು ಅಥವಾ ಗೋವಿನ ಮಾಂಸವನ್ನು ಮಾರುವಂಥ ಅಂಗಡಿಗಳು ಬಹಳಷ್ಟು ಯಥೇಚ್ಛವಾಗಿದ್ದಾವೆ. ಈ ಕೆಲವು ಅಧಿಕಾರಿಗಳು ಮೂಕ ಪ್ರೇಕ್ಷಕರಾಗಿ ಜಾಣಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಪರ್ಟಿಕ್ಯುಲರಾಗಿ ಹೇಳಬೇಕು ಅಂತಂದರೆ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಥವಾ ನಗರ ಪಾಲಿಕೆಗೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಸಹ ಯಾವುದೇ ಕಾನೂನು ಅನುಮತಿ ಇಲ್ಲದೆ ಅಕ್ರಮವಾಗಿ ಗೋವಿನ ಮಾಂಸ ಮಾರಾಟ ಮಾಡ್ತಿರೋಂಥದ್ದನ್ನು ಕಣ್ಣು ಮುಂದೆ ಕಾಣಿಸ್ತಾ ಇದ್ರು ಸಹ ನಮಗೇನು ಗೊತ್ತಿಲ್ಲ ಅನ್ನೋದಕ್ಕೆ ಲೆಕ್ಕಾಚಾರದಲ್ಲಿದೆ. ಅದನ್ನು ನಿಯಂತ್ರಣ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕಾನೂನ 2021ರಲ್ಲಿ ತೊಗೊಂಬಂದಿದ್ದಾರೆ. ಆದರೆ ಇವತ್ತಿನವರೆಗೂ ಎಷ್ಟು ಮಹಾ ಕೇಸ್ಗಳಾಗಿದೆ. ವಾರ ಆದರೆ ಸಾಕು, ಶನಿವಾರ ಭಾನುವಾರ ಆದರೆ ಸಾಕು, 100,000 ಹಸುಗಳು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡೋಕ್ಕೆ ಕಾಣಿಸ್ತಾ ಇಲ್ಲ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದು ವಿಚಾರ ಏನಂತಂದರೆ, ಯಾವುದೋ ಒಂದು ವಾಹನದಲ್ಲಿ ಯಾರೋ ಒಂದು ನಶ್ಯ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅಂತಂದರೆ ಇನ್ಫಾರ್ಮೇಷನ್ ಇರ್ತದೆ, ರಪ್ಪ ಬಂದು ಇಟ್ಕೊಂಡು ಹೋಗುವಂಥ ಸೂಪರ್ ಕಾಪ್ಸ್ ಇದೆ ನಮ್ಮಲ್ಲಿ. ಇಲ್ಲಿ ಕ್ಯಾಂಟ್ರಿಗಳಲ್ಲಿ, ಟಾಟಾ ಎಸಿಗಳಲ್ಲಿ, ಬಹಳಷ್ಟು ಈಚರ್ ವಾಹನಗಳಲ್ಲಿ ಒಂದೊಂದು ಗಾಡಿಯಲ್ಲಿ 10, 20 ಇಷ್ಟು ವಾಹನಗಳಲ್ಲಿ ರಾಜಾರೋಷವಾಗಿ
ರಾಜಾರೋಷವಾಗಿ ಸಾಗಿಸ್ತಾ ಇದ್ದಾರೆ. ಇದು ಹೈವೇಗಳಲ್ಲೇ, ಏನಲ್ಲ ನೀವು ಕಾಡು ಮಧ್ಯದಲ್ಲಿ ಹೋಗ್ತಾ ಇಲ್ಲ, ಹೈವೇಗಳಲ್ಲೇ ಹೋಗ್ತಾ ಇದೆ. ಎಲ್ಲ ಕಡೆ ಹೈವೇ ಪ್ಯಾಟ್ರೋಲಿಂಗ್ ಇರುತ್ತೆ. ಗ್ರಾಮಕ್ಕೂ ಅಥವಾ ಒಂದು ಹೋಬಳಿ ವಯಸ್ಸಿದ್ದಕ್ಕೆ ಬಂದಾಗ ಅಲ್ಲಿ ಚೆಕ್ ಪಾಯಿಂಟ್ಸ್ ಅಂತ ಇಕ್ಕಿರ್ತಾರೆ. ಇಷ್ಟೆಲ್ಲವೂ ದಾಟ್ಕೊಂಡು ಹೋಗ್ತಾ ಇದ್ದಾವೆ. ಇದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಚಿಂತಾಮಣಿಯಲ್ಲಿ ಇವತ್ತು ನಮ್ಗೆ ಅನಿಸಿದ್ದು, ಚಿಂತಾಮಣಿಯ ಒಂದು ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಈ ಆ್ಯಕ್ಟ್ ಬಗ್ಗೆ ಕೇಳಿದಾಗ ಬಹಳ ಜನಕ್ಕೆ ಇದರ ಒಂದು ಅರಿವೇ ಇಲ್ಲ. ಅದಕ್ಕೂ ದಾಖಲೆ ಇದೆ ನಮ್ಮ ಹತ್ರ. ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಂತು. ಕಾಗ್ನಿಸಬಲ್ ಅಫೆನ್ಸ್ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕೂಡ ಗೊತ್ತಿಲ್ಲ ಕೆಲವು ಅಧಿಕಾರಿಗಳಿಗೆ. ಇದು ಬಹಳ ವಿಷಾದನೀಯವಾದಂಥ ವಿಚಾರ. ಸೊ ಹಾಗಾಗಿ ದಯವಿಟ್ಟು ಇಲಾಖೆಯವರೇ, ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ, ಎಲ್ಲ ಸಮಾನತೆಗಳ ಮನವಿ, ಈ ಹಸು ಅಥವಾ ಗೋವು ಅಂತ ನಾವೇನು ಹೇಳ್ಕೊತೀವಿ, ನಮ್ಮ ಜೀವಾಳ ಭಾರತದ ಅಸ್ಮಿತೆ ಇದು. ಇವು ಹಾಳಾಯಿತು ಅಂತಂದರೆ ಸಂಪೂರ್ಣವಾಗಿ ನಮ್ಮ ಸಮಾಜಕ್ಕೆ ನಾವು ಕೆಟ್ಟ ಸಂದೇಶವನ್ನು ನೀಡ್ತಾ ಇರ್ತೀವಿ. ಯಾರು ಈ ಹಸುವನ್ನು ತಿಂತಾ ಇದ್ದಾರೆ ಅವ್ರು ಕೂಡ ಕಿವಿ ಮಾತು ಹೇಳ್ತೀವಿ. ನೀವು ಹಸು ತಿಂದ ಬದುಕಬೇಕು ಅಂತ ಹೇಳಿಲ್ಲ, ಹಸು ಸಾಕಿ ಸಹ ಬದುಕಬಹುದು, ಜೀವನ ಮಾಡ್ಬೋದು. ಹಸುವಿನ ಹಾಲನ್ನು ಮಾರ್ಕೊಂಡು ಜೀವನ ಮಾಡ್ಬೋದು. ಹಸುವಿನ ಮಾಂಸನ ಕೊಂದುಬಿಟ್ಟು ನೀವು ಮಾರ್ಕೊಂಡು ತಿನ್ನೋದ್ರಿಂದ ನಿಮಗೆ ಅದರಿಂದ ಲಾಭ ಏನಿಲ್ಲ, ಒಂದೊತ್ತು ಊಟ ಮಾಡ್ಬೋದು ಅಷ್ಟೇ. ಅವ ರೈತ ಉಳಿಸ್ಕೊಂಡ್ರು ಅಷ್ಟೇ, ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಹಸು ಸಾಕೊಂಡ್ರು ಅಷ್ಟೇ, ಅವ್ರಿಗೆ ಯಾವುದೇ ರೀತಿಯ ನಷ್ಟ ಅಂತೂ ಆಗೋದಿಲ್ಲ. ನಾವು ಅದನ್ನು ತಿಳ್ಕೊಬೇಕಾಗುತ್ತೆ. ಗೋ ಮಾತೆ ಅಂತಲೂ ಪೂಜೆ ಮಾಡ್ತೀವಿ. ಅದರ ಅರ್ಥ ತಿಳ್ಕೊಂಡ್ರೆ ಯಾರು ಇಂಥ ಕಿತ್ತೋದಂಥ ಅಥವಾ ಈ ಒಂದು ಅಕ್ರಮವಾದಂಥ ಕೆಲಸಗಳನ್ನು ಮಾಡೋದಿಲ್ಲ. ಸೊ ಯಾರು SP ಇರ್ಬೋದು ಅಥವಾ DC ಇರ್ಬೋದು ಅಥವಾ ತಹಸೀಲ್ದಾರ್ ಇರ್ಬೋದು, ಮೂಕ ಪ್ರೇಕ್ಷಕರಂತೆ ಇರೋದನ್ನು ಬಿಟ್ಟು ದಯವಿಟ್ಟು ಈ ಕಾನೂನು, ಪಶು ಸಂಗೋಪನಾ ಇಲಾಖೆಯು ಸಹ ಇದರಲ್ಲಿ ಅತಿ ಪ್ರಮುಖವಾದಂಥ ಪಾತ್ರ. ಪ್ರತಿ ವಾರದಲ್ಲಿ ಸಂತೆ ದಿನ ಇಲ್ಲಿ ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುವಂಥ ವಾಹನಗಳು ಯಥೇಚ್ಛವಾಗಿ ಅಲ್ಲಿರ್ತವೆ. ಆದರೂ ಅಲ್ಲಿಗೆ ಹೋಗೋದಿಲ್ಲ. ಅದಕ್ಕೆ ಗೊತ್ತಿದೆ, ಮಾಹಿತಿ ಅವ್ರಿಗೆ ಗೊತ್ತಿಲ್ಲದ್ರೆ ಏನಿಲ್ಲ, ಖಂಡಿತವಾಗಿ ಹೇಳ್ತೀವಿ, ಗೊತ್ತಿದೆ. ಯಾಕೆ ಬೀಟ್ ಪೊಲೀಸರು ಇರ್ತಾರೆ, ಪ್ರತಿ ಏರಿಯಾಗಳಲ್ಲಿ ಏನೇನು ನಡೀತಾ ಇದೆ ಪ್ರತಿಯೊಂದು ಮಾಹಿತಿ ಇರುತ್ತೆ. ಇದು ಸಾವಿರಾರು ಗೋವುಗಳು, ಸಾವಿರಾರು ಏನು ನಮ್ಮ ಒಂದು ಅಸ್ಮಿತೆ ಏನಾಗ್ತದೆ ಅದನ್ನೆಲ್ಲ ಹಾಳಾಗ್ತಾ ಇರೋದು ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದ್ರೂ ಸಹ ಸುಮ್ಮನಿರ್ತಾರೆ. ಇವತ್ತು ಫಸ್ಟ್ FIR ಅನಿಸುತ್ತೆ ನಮಗೆ 2000 ರೂರಲ್ ಪೊಲೀಸ್ ಸ್ಟೇಷನಲ್ಲಿ, ಚಿಂತಾಮಣಿ ರೂರಲ್ ಪೊಲೀಸ್ 2021 ಆಗಿರೋ ಫಸ್ಟ್ ಕೇಸ್ ಅನಿಸುತ್ತೆ. ಫಸ್ಟ್ ಕೇಸ್ ಅಂದರೆ ಯಾವ ರೀತಿ ಕೆಲಸ ಆಗ್ತಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ವ್ಯವಸ್ಥೆನೋ ಅವ್ಯವಸ್ಥೆನೋ ಗೊತ್ತಿಲ್ಲ. ನಾವು ನಿಮ್ಮಲ್ಲಿ ಕಳಕಳಿಯಿಂದ ಒಂದು ಮನವಿ ಮಾಡ್ಕೊತೀವಿ, ದಯವಿಟ್ಟು ಇನ್ಮೇಲೆ ತಾವು ಪ್ರವೃತ್ತರಾಗಿ ಇಂಥ ಅಕ್ರಮಗಳನ್ನು ತಡೆದು ನಮ್ಮ ದೇಶದ ಅಳಿವು ಉಳಿವಿನ ಪ್ರಶ್ನೆ ನಮ್ಮ ಈ ಗೋವುಗಳನ್ನು ರಕ್ಷಿಸಿ ನಮ್ಮ ಒಂದು ಸನಾತನ ಧರ್ಮದ ಒಂದು ಏನು ಮೂಲ ಏನಿದೆ ಆ ಎಲ್ಲವನ್ನೂ ಸಹ ನಾವು ಕಾಪಾಡುವಂಥ ಕರ್ತವ್ಯ ನಮಗೂ ಇದೆ, ನಿಮಗೂ ಇದೆ ಅನ್ನೋದನ್ನು ನಾವು ಈ ಮೂಲಕ ಹೇಳ್ಕೊತಾ ಇದ್ದೀವಿ. ದಯವಿಟ್ಟು ಇನ್ನು ಮೇಲೆ ಇಂಥ ಒಂದು ಅಕ್ರಮಗಳು ನಡೆಸೋದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ. ಹಾಗೂ ಚಿಂತಾಮಣಿಯಲ್ಲಿ ನಾವು ಇವತ್ತಿನ ಒಂದು ಮೀಟಲ್ಲಿ ಏನು ಹೇಳ್ತಿದ್ದೀವಿ ಅಂತಂದರೆ, ಚಿಂತಾಮಣಿಯಲ್ಲಿ ಪುನಃ ಹೇಳ್ತಾ ಇದ್ದೀವಿ, ಬಹಳಷ್ಟು ಕಡೆ ಸಾರ್ವಜನಿಕವಾಗಿ ಗೋವಿನ ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದು ಕಾನೂನು ಬಾಹಿರವಾಗಿ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ಕ್ರಮವನ್ನು ಅತಿ ಶೀಘ್ರದಲ್ಲಿ ತಗೊಳ್ಳಿ. ಇಲ್ಲ ಅಂತಂದರೆ ನಾವು ಎಲ್ಲ ಸನಾತನಿಗಳು, ಎಲ್ಲ ನಾವು ಗೋರಕ್ಷಕರು, ಗೋಪ್ರಿಯರು ನಾವು ಸಂಪೂರ್ಣವಾಗಿ ಒಂದಲ್ಲ ಒಂದಿನ ನಾವು ಆ ಅಂಗಡಿಗಳ ಮುಂದೆನೇ ಕೂತ್ಕೊಂಡು ಧರಣಿ ಮಾಡುವಂಥ ಪರಿಸ್ಥಿತಿ ಬರಬಹುದು. ಅದರಿಂದ ಬೇರೆಯವ್ರಿಗೂ ಮುಜುಗರಗಳಾಗ್ಬೋದು. ಇದೆಲ್ಲ ಆಗದಿರ ಇರಬೇಕು ಅಂತಂದರೆ ತಾವು ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಿ ತಮ್ಮ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಂದೇ ಮಾತ್ರ. ಜೈ ಹಿಂದ್.